ನಾನು ಒಬ್ಬ ಪಕ್ಷದ ಅಭ್ಯರ್ಥಿಯಾಗಿ ನಿಮಗೆ ಹೇಳುವಷ್ಟು ನಾನು ಏನು ಹೇಳಬೇಕಪ್ಪ. ನನಗೆ ಆಶ್ಚರ್ಯ, ನಮ್ಮ ರಾಮಗೌಡರು ಬಹಳ ಚೆನ್ನಾಗಿ ಹೇಳುದು, ಆದ್ರೆ ಒಂದು ಮಾತು ಬಹಳ ಜನರಿಗೆ ಗೊತ್ತಿಲ್ಲ. ಪಕ್ಷದ ಕಾರ್ಯಕರ್ತ ಇದ್ರೆ ಮಾತ್ರ ನಾವು ರಾಜಕಾರಣಿಗಳಾಗ್ಲಿಕ್ಕೆ ಸಾಧ್ಯದ. ಪಕ್ಷದ ಕಾರ್ಯಕರ್ತರು ಇಲ್ಲ ಅಂದ್ರ ನಮ್ಮ ಪರವಾಗಿ ಕೆಲಸ ಮಾಡದೆ ಇದ್ರೆ ನಾವು ಜೀರೋ ಆಗ್ತೇವು ಅಂತಕ್ಕಂಥದ್ದು ಬಹಳ ಜನ ತಿಳ್ಕೊಂಡಿಲ್ಲ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ಹೇಳಿ, ನನ್ನ ಇಡೀ ಜೀವಮಾನದವರೆಗೆ ಸುಮಾರು 45 ವರ್ಷದ ಅನುಭವಗಳಲ್ಲಿ ನಾನು ಹೇಳುವುದರ ಜೊತೆಗೆ ಪಕ್ಷದ ಕಾರ್ಯಕರ್ತರಿಂದ ಬಹಳ ನಾನು ಕಲ್ಕೊಂಡಿದ್ದೀನಿ. ಅದು ಬಹಳ ಜನರಿಗೆ ಗೊತ್ತಿಲ್ಲ. ಅವ್ರೇನು ಹೇಳನೆ ಹೋಗಿ ಅಂತ ನಾ ಹಂಗೆ ಅನ್ನಂಗಿಲ್ಲ. ಅವ್ರೇನು ಹೇಳ್ತಾರೆ, ಚಲೋದು ಹೇಳ್ತಾರೋ ಕೆಟ್ಟ ಹೇಳ್ತಾರೋ ಅದನ್ನೆಲ್ಲನೂ ಕೇಳಿಸ್ಕೊಂಡು ಆಯ್ತು ನೋಡ್ರಿ ಅಂತ ಹೇಳಿ ಕಳಿಸ್ತಾರೆ. ಆದರೆ ಇವತ್ತು ಪಕ್ಷದ ಅಭ್ಯರ್ಥಿಯಾಗಿ ಪಕ್ಷದ ನಾಯಕರು ದೇಶದಲ್ಲಿ ನನ್ನ ಒಬ್ಬರು ಬಿಜಾಪುರ ಜಿಲ್ಲೆಯ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ಯಾರ. ಆದ್ರೆ ದೇವರ ನನಗ ಹಾನಿಯಂತ ಶಕ್ತಿ ಕೊಟ್ಟರು ಕೂಡ ನಾನು ಜನರ ಜೊತೆ ಹೆಂಗದೀನಪ್ಪ ಅಂದ್ರೆ ಒಂದು ಇರಿವ್ಯಾಗದೇನಪ್ಪ. ಎಲ್ಲ ಸಮಾಜದ ಜನರು, ಭಾಳ ಜನರ ತಲೆಯಾಗ ಏನಿರ್ತದ, ನನ್ನ ಸಮಾಜ ಭಾಳ ದೊಡ್ಡದ ಅಂತ ತಿಳ್ಕೊತಾರೆ. ಮತ್ತು ಅವನು ದೊಡ್ಡದಿದ್ದವ ತನ್ನ ಒಂದೇ ಸಮಾಜದ ಓಟ್ ಹಾಕೊಂಡು ನಾವು ಗೆದ್ದು ಬರ್ತಾನೆ ಏನಪ್ಪ, ಎಟ್ಟರೆ ದೊಡ್ಡವರಿರ್ತಾವ. ಎಲ್ಲ ಸಮಾಜಗಳನ್ನ ಒಟ್ಟಿಗೆ ಕರ್ಕೊಂಡು ಹೋದ್ರೆ ಮಾತ್ರ ನಮ್ಮ ರಾಜಕಾರಣ ಅನ್ನೋದು ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ತಿಳ್ಕೋಬೇಕು. ಯಾಕಂದ್ರೆ ಇಲ್ಲಾಂದ್ರೆ ನಮಗೆ ಬೇರೆದವರು ಸಪೋರ್ಟ್ ಮಾಡದೇ ಇದ್ರೆ ನಾವು ಏನೂ ಆಗ್ಲಿಕ್ಕಾಗೋದಿಲ್ಲ. ಬಹಳ ಜನ ನನಗೆ ಕೇಳ್ತಾರ, ರಮೇಶ್ ಜಿಗಜಿನವರು ನೀವು 6-7 ಸಲ 6 ಸಲ MP ಆಗಿರಿ, 3 ಸಲ MLAಗಳಾಗಿರಿ, ಆಮೇಲೆ 1 ಸಲ ಸೋತೀರಿ, ಇದಕ್ಕೆಲ್ಲ ಹೆಂಗೆ ಸಾಧ್ಯ ಮಾರ? ನಾವು 1-2 ಸಲ ಗೆದ್ದು ಬಿಡೋದ್ರಿಗೆ ನಮ್ಗೆ ಬಾಧ್ಯ ಆಗಿರ್ತಾ ಇರ್ತಾರೆ. ಅದು ಭಾಳ ಸರಳ ಅಂತ ನಿಮ್ಗೆ ತಿಳ್ಕೊಳಕ್ಕೆ ಬಂದಿಲ್ಲ ಮಾರಾಯ. ನಾ ಏನು ಮಾಡಲಿ, ನನಗೆ ತಿಳಿದದ ನಾನು ಹೊಂಟಿನಪ್ಪ, ಅದಕ್ಕೆ ಜನ ನನಗೆ ಪ್ರೀತಿ ಮಾಡ್ತಾರೆ ಅಂತ ನಾವು ಹೇಳ್ತಾ ಇರ್ತೇವೆ. ಅವ್ರಿಗೆ ಗೊತ್ತಿಲ್ಲ ಅದೆಲ್ಲ. ಎಲ್ಲರನ್ನ ಹಚ್ಕೊಂಡು ಹೋಗ್ಬೇಕು. ಸಣ್ಣ ಸಮಾಜ ಇರಲಿ, ದೊಡ್ಡ ಸಮಾಜ ಇರಲಿ, ಯಾರೇ ಇರಲಿ ಅವರ ಜೊತೆ ಕರ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಇದು ಚೆಂದಾಗಿರ್ತದ ಅನ್ನೋದು ಭಾಳ ಜನ ಕಡಿಮೆದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, 15 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ MP ಆಗಿ ನಾನು ಕೆಲಸ ಮಾಡಿ, ಹಿಂದೆ ಸುಮಾರು 18 ವರ್ಷಗಳ ಕಾಲ ಈ ಜಿಲ್ಲೆಯಲ್ಲಿ ಒಬ್ಬ ರಾಜ್ಯದ ಮಂತ್ರಿಯಾಗಿ ನಾನು ಕೆಲಸ ಮಾಡಿದ್ದೆ. ಕೇಂದ್ರದಲ್ಲಿಯೂ ಕೂಡ ನಾನು ಕೆಲಸ ಮಾಡಿ, ಆದರೆ ನಾನು ಯಾರಿಗೂ ಕೆಟ್ಟ ಆಗ್ತಕ್ಕಂಥ ಕೆಲಸ ಮಾಡಿಲ್ಲ. ಯಾವ ಸಮಾಜಕ್ಕೂ ಅನ್ಯಾಯ ಮಾಡಬಹುದು. ನಾನು ನೋಡ್ರಿ, ನನ್ನ ದೇವ್ರು ಎಂಥ ಶಕ್ತಿ ಕೊಟ್ಟಿದ್ರು, ನನ್ನ ಎಂಥ ಬುದ್ಧಿ ಎಲ್ಲಿ ಕಲ್ತೀನಿ ಅಂದ್ರೆ ನಮ್ಮ ಕಾರ್ಯಕರ್ತರಿಂದ ಕಲ್ತೀನಿ. ಏನು ಬರೀ ದೊಡ್ಡವ್ರು ಅಷ್ಟೇ ಬರ್ತಾರ? ಬರಂಗಿಲ್ಲ. ಸಣ್ಣವ್ರು ಬರ್ತಾರ, ಅಂಗಿ ಹರಿದವ್ರು ಬರ್ತಾರ, ಕಾಲಾಗಿ ಚಪ್ಪಲ್ ಇದ್ದವ್ರು ಬರ್ತಾರ. ಅವ್ರಿಗೆ ಪ್ರೀತಿ ಮಾಡಿದ್ರೆ ನಮ್ಮನ್ನೇ ತಿಂತಾರ ಅವರು. ನೀವು ಬರೀ ಚಂದ ಅಂಗಿ ಹಾಕೊಂಡವ್ರು ಬರ್ರಿ ಅಂದ್ರೆ ಏನು ಅದು ಅವ್ರು ಮತ್ತೊಬ್ಬರಿಗೆ ಹೇಳೋದಿಲ್ಲ. ಅವರು ಈಗೂ ನೋಡ್ರಿ, ವೋಟ್ ಜಾಸ್ತಿ ಯಾರು ಹಾಕ್ತಾರಂದ್ರೆ ಬಡ ಜನ ಹಾಕ್ತಾರೆ. ವೋಟ್ ಹಳ್ಳ್ಯಾಗ ಹೇಳೋದಾದ್ರೆ ಬಡ ಜನ 10 ಮಂದಿಗೆ ಹೇಳ್ತಾರ, ತಮ್ಮ ಜೊತೆ ಇರ್ತಕ್ಕಂಥ ಬಡವರಿಗೆ. ಭಾಳ ಸಾಹುಕಾರಗಳು ಇದ್ದವರು ತಮ್ಮ ಮನೆಯಾಗಿನ ಒಟ್ಟು ವೋಟ್ ಹಾಕಿ ತಮ್ಮ ಇದೇ ಅಂತರ ಬಡವರಿಗೆ. ಇದು ಭಾಳ ಜನ ಅರ್ಥ ಮಾಡ್ಕೊಂಡವ್ರು ಕಡಿಮೆ ಇರ್ತಾರೆ. ನಾನು ಬಹಳ ಸಣ್ಣ ವಿಚಾರಗಳನ್ನು ಸಂಪೂರ್ಣವಾಗಿ ನಾನು ಅರ್ಥ ಮಾಡ್ತೀನಿ. ಅದಕ್ಕಾಗಿ 45 ವರ್ಷ ಒಬ್ಬ ದಲಿತನಾಗಿ ರಾಜ್ಯದಲ್ಲಿ ರಾಜಕಾರಣ ಮಾಡಿದ್ವಿ. ಪಾರ್ಲಿಮೆಂಟ್ನಲ್ಲಿಯೂ ಕೂಡ ಸುಮಾರು 6 ಸಲ, ಚಿಕ್ಕೋಡಿಗೆ ಹೋದ್ರು ಕೂಡ 3 ಸಲ ಗೆಲ್ಸಿದ್ರು. 3 ಬೇರೆ ಬೇರೆ ಪಕ್ಷದಿಂದ ಜನ ನಾನು ವೋಟ್ ಹಾಕ್ಯಾರಪ್ಪ. ಅದಕ್ಕೆ ಕಾರಣ ಏನು ಅಂದರೆ ಎಲ್ಲ ವರ್ಗದ ಜನರನ್ನ, ಸಣ್ಣ ಜನರನ್ನ, ಕಾಲಾಗಿ ಚಪ್ಪಲ್ ಇದ್ದವ್ರನ್ನ, ಅಂಗಿ ಹರ್ಕೊಂಡವ್ರನ್ನ ನಾವು ಹಚ್ಕೊಂಡೇವು ಅನ್ನೋ ಕಾಲಕ್ಕೆ ನಮಗೆ ಅವರು ಪ್ರೀತಿ ಮಾಡ್ತಾರ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿ, ಇನ್ನು ಮುಂದಿನ ನಿರ್ಮಾಣಗಳಲ್ಲಿ ನಾನು ರಾಜಕಾರಣ ಮಾಡ್ತೀನಿ ಅನ್ನೋದು ಇನ್ನು ಬಿಟ್ಟು ತಲೆಯಾಗ ತೆಗೀರಿ. ನನಗೂ ಮುಂದಿನ ಚುನಾವಣೆ, ಮುಂದಿನ ನಿರ್ಮಾಣಗಳಲ್ಲಿ ರಾಜಕಾರಣ ಮಾಡೋದು ಸಾಕು. ನಾನು ಯಾಕಂದ್ರೆ ಎಷ್ಟು ವರ್ಷ ಮಾಡೋದ್ರಿ, ನನ್ನ ವಯಸ್ಸಿನ 26ನೇ ವರ್ಷಕ್ಕೆ ರಾಮಕೃಷ್ಣ ಹೆಗಡೆಯವರು ಪಟೇಲ್ರು ನನಗೆ ರಾಜ್ಯದ ಏನಪ್ಪ, ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಹೋಗ್ಬೇಕು ಅಂತ ಮನುಷ್ಯನಿಗೆ
ಒಬ್ಬ ರಾಜಕಾರಣಿ ಆದಮೇಲೆ MLA 83 ಆದಮೇಲೆ ನನ್ನ ಒಯ್ದು ಹೋಮ್ ಮಿನಿಸ್ಟರ್ ಮಾಡಿದ್ರು. ನೋಡ್ರಿ ಹೆಂಗದ, ನಾನು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕನ್ನೋ ಮನುಷ್ಯನ ಹೋಮ್ ಮಿನಿಸ್ಟರ್ ಮಾಡಿದ್ರು. ಇದಕ್ಕಿಂತ ಅದೃಷ್ಟ ಯಾರಿಗಾರಿ ಸಿಗ್ತದೆ ರೀ ಹೇಳಿ. ಆಮೇಲೆ ನಮ್ಮ ಮನ್ಯಾಗ ಬಡವರು ಇದ್ರು, ಪಾಪ ಅವು 3 ಲಕ್ಷ ರೊಕ್ಕ ಇಟ್ಟಿದ್ರು. ನನ್ನ ಮಗ ಇಲೆಕ್ಷನ್ ನಿಂತಾನ ಖರ್ಚು ಮಾಡ್ದ, ಬರೀ 26,000 ರೂಪಾಯಿಗಳು ನಾನು ಖರ್ಚಾದ್ರು. 83 ಯಾವ ಹಳ್ಳಿನಲ್ಲಿ ಇಲ್ಲಿ ತಾಲೂಕಿನಾಗ ಒಬ್ಬರು ಕೂಡ ನಾನು ರೊಕ್ಕ ತಗೊಳ್ಳಿಲ್ಲ. ಯಾಕೆ ಮಾಡಿದ್ರೆ ಅವಾಗೇನ ಬರೀ 300 ರೂಪಾಯಿ 400 ರೂಪಾಯಿ ಬರ್ತಿತ್ತು ನಮ್ಮ ದುಡ್ಡಿಗೆ. ನಾವು ಖರ್ಚು ಮಾಡ್ತೇವೆ ಹೋಗಿ ನೀವು ಅಂತ ಹೇಳ್ತಾರೆ. ನೋಡ್ರಿ ಇದೆಲ್ಲನೂ ಎಲ್ಲ ನೋಡ್ರಿ, ಬರೀ ಇದೆಲ್ಲ ಹಂಗೆ ಬರೋದಿಲ್ಲ. ಸಮಾಜದ ಜೊತೆ ಯಾರು ಚೆನ್ನಾಗಿ ನಡ್ಕೋತಾರೋ ಅದನ್ನ ನಾವು ಕಲ್ಕೋಬೇಕು. ಮುಂದಿನ ಜನಮಾನಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಇದು ಒಂದು ನಿದರ್ಶನ ಆಗಬೇಕು. ನಾವು ಯಾವ ಸಮಾಜದವರೇ ಆಗಿರ್ಬೋದು, ನಾವು ಸಮಾಜದ ಜೊತೆ ಯಾವ ರೀತಿ ನಡ್ಕೋತೇವೋ ಸಮಾಜ ಆ ರೀತಿ ನಮ್ಗೆ ಉತ್ತರ ಕೊಡ್ತಾರೆ. ನಾವು ಅಟ್ಟೆ ಪ್ರೀತಿ ಮಾಡಿದ್ರೆ ಆಗೋದಿಲ್ಲ, ಅವರು ಪ್ರೀತಿ ಮಾಡಬೇಕು ನಮ್ಗೆ, ಅವಾಗ ನಮಗೆ ನೆಮ್ಮದಿ ಸಿಗ್ತದೆ. ಆದರೆ ಬಿಟ್ಟು ನಾವು ಆ ರೀತಿ ಮಾಡದೇ ಇದ್ರೆ ರಾಜಕಾರಣದಲ್ಲಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ 15 ವರ್ಷಗಳ ಕಾಲ ಸತತವಾಗಿ ಇಲ್ಲಿನಲ್ಲಿ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಿದೆ. ಹಿಂದೆ 5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಇತ್ತು, 10 ವರ್ಷ. ಆಮೇಲೆ ಇವನು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕಾಲಕ್ಕೆ ರಾಮಕೃಷ್ಣ ಹೆಗಡೆ ಅವರು ನಮ್ಮ ಲೋಕಶಕ್ತಿ ಇದ್ದಾಗ ಅವ್ರ ಜೊತೆ ಸಂಬಂಧ ಇಟ್ಕೊಂಡ್ರು, ಅವ್ರ ಜೊತೆ ಏನಪ್ಪ ಅಲೈನ್ಸ್ ಮಾಡಿಕೊಂಡ್ರು. ಅವಾಗ ನನಗೆ ಅದು ಅದರಿಂದ ಲೋಕಸಭಾದಿಂದ ನಾನು ಆಗಿ ಬಂದ ಮೇಲೆ ನಾನು ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಅವಾಗೂ ಕೂಡ ನಾನು ಕೈ ಎತ್ತಿದ್ದೆ. ಮಧ್ಯೆ 2 ಪೀರಿಯಡ್ ಆಗಲಿಲ್ಲ. ಅವಾಗ ಕಾಂಗ್ರೆಸ್ ಸರ್ಕಾರ ನಂದು 10ನೇ ಅವಧಿಗೆ ಬಂದು ನಮ್ಮ ಇಂಡಿ ತಾಲೂಕಿನಾಗ ನಾನು ಹೇಳಿರ್ಬೇಕು ವಿಷಯ ಇದು, ಕುಡಿಯಲಾಗ ನೀರು ಇರ್ತಿದ್ದಿಲ್ಲ, ಇಂಥದೇ ಕೆಟ್ಟ ಬ್ಯಾಸ್ಗೆ ನೀರು ಇರ್ತಿದ್ದಿಲ್ಲ. ಅವಾಗ ಏನು ಮಾಡ್ತಿದ್ರು ಅದರ ದಯವಿಟ್ಟು ಪತ್ರಿಕೆಯವ್ರು ಬರೆಯೋದು ಬೇಡ. ನಮ್ಮ ಕಾರ್ಯಕರ್ತರು 2 ಟ್ರಿಪ್ ನಮ್ಮ ಇಂಜಿನಿಯರ್ ಸಾಹೇಬ್ರು ಇಲ್ಲೇ ಕೂತಾರ, ಅವರು ಇದ್ರಿ ಅಲ್ಲಿ ಇಂಡಿಯಾಗ 2-3 ಟ್ರಿಪ್ ಹೊಡೆದು ಬರೋದು, 5 ಟ್ರಿಪ್ ನಾವು ಹೊಡೆದಿದ್ದೆವು, 6 ಟ್ರಿಪ್ ಹೊಡೆದಿದ್ದೆವು ಅಂತ ಬರೆಯೋದು. ಇದು ನೋಡಿ ಎಲ್ಲಿ ಹತ್ತಿದ್ದಿಲ್ಲ, ಬೇಸರ ಆಗಿದೆ. ಒಂದಿನ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಒಂದು ಫೋನ್ ಮಾಡಿದ್ರು. ಯಾರಿದ್ರು ಅಂದ್ರೆ ನಮ್ಮ ಸಿಂಗ್ ಸಾಹೇಬ್ರಿದ್ರು. ಫೋನ್ ಮಾಡಿದ ಅವ್ರ ಆಫೀಸ್ಗೆ ನಾನು ಭೇಟಿ ಆಗಬೇಕು. ಸಾಯಂಕಾಲ ಬೇಡ ನನಗೆ ಆಗೋದಿಲ್ಲ, ಬೆಳಿಗ್ಗೆ 10:00 ಬರಲಿ ಅಂದ್ರು ಅವ್ರ ಮನೆಗೆ. ನಾನು 10:00 ಅವ್ರ ಮನೆಗೆ ಹೋದ ಒಂದು ಲೆಟರ್ ತಗೊಂಡು ಹೋದೆ. ವಸ್ತು ಸ್ಥಿತಿ ಏನಿತ್ತು ಅನ್ನೋದು ಎಲ್ಲ ಬರ್ಕೊಂಡು ಹೋದ. ಇಂಗ್ಲೀಷ್ನಾಗ ಅಂತ ನೋಡಿ ಓದಿ ಅಲ್ಲಿವಾದ್ರು ಡಾಕ್ಟರ್ ಅಭಿ ಕ್ಯಾಚಾಯಿ ಅಂತಂದು ನನಗೇನು ಬೇಡ, 1-2 ಕೆರೆ ಅದೋ ಭಾಳ ದೊಡ್ಡ ಆ ಹಳ್ಳಿಯಿಂದ ಆ ಕೆರೆಗೆ ನೀರು ಹಾಕಿ ಆ ಕೆರೆ ನೀರು ಸ್ಟಾಕ್ ಮಾಡಿ ಹಳ್ಳಿಗಳಿಗೆ ನಾವು ಬರೀ ಅಲ್ಲಿ ಹಳ್ಳಿಗಳಿಗೆ ಗ್ರಾವಿಟಿ ಮೇಲೆ ನೀರು ಹೋಗಂಗೆ ನಾನು ಮಾಡ್ಕೊಡ್ತೀನಿ. ಇದು ನನ್ನ ಏನು ಪ್ಲ್ಯಾನ್ ಇದೆ, ಎಲ್ಲಾನು ತೊಗೊಂಡು ಹೋಗಿದ್ದೆ ನಾನು, ಪೂರಾ ಪ್ಲ್ಯಾನ್. ಬರೀ ಏನೋ ದೊಡ್ಡ ಗುಡ್ಡದ ಮೇಲೆ ನೀರು ಏರಿಸೋದು, ಅದಿದ್ದು ಬರೀ ವಾಲ್ ತಿರುಗಿಬಿಟ್ರೆ ಎಲ್ಲ ಹಳ್ಳಿಗೆ ಹೋಗೋದು. ಹಿಂಗೆ 74 ಹಳ್ಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಅವತ್ತಿನ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿ. 2ನೇ ಸಲ ನಮ್ಮ ಸುಶೀಲ್ ಕುಮಾರ್ ಸಿಂಧೇರವರು ಈ ಮಂತ್ರಿಗಳಾಗಿದ್ದರು, ಅದರದ್ದು KEB. ಅವ್ರು ಏನು ಮಾಡಿಬಿಟ್ರು, ಅಲ್ಲಿ ಒದಗಿನಾಗ ಒಂದು NTPC ಆಗಬೇಕು ಅಂತೇಳಿ ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡೋದು. ಅದು ನನಗೆ ಗೊತ್ತಾಗಿ ಸೀದಾ ಅವ್ರ ಮನೆಗೆ ಹೋಗಿ ಏನ್ರಿ ಸಾಹೇಬ್ರ, ನಾವು ದಲಿತರು, ನೀವು ದಲಿತರು, ಬರೀ ನಿನ್ನ ಕ್ಷೇತ್ರದಾಗೆ ಆಗ್ಬೇಕಾ, ನನ್ನ ಕ್ಷೇತ್ರದಾಗ ಯಾಕೆ ಆಗ್ಬೇಕು ಅಂತ ಜೋರಾಗಿ ಬಂದೇನು. ಬರೀ ಕಳತ್ನೈರಿ ಅಂದ್ರೆ ನನಗೆ ಗೊತ್ತಾಗಲಿಲ್ಲ ಅಂದ್ರು. ನನಗೊಂದು 8 ದಿವಸ ಟೈಮ್ ಕೊಡು ಅಂದರು. 6 ದಿವಸಗಳಿಗೆ ಹೊಳ್ಳಿ ನಾನು ಫೋನ್ ಮಾಡಿದ್ರು, ಒಂದು 2 ಮಿನಿಟ್ ನಾನು ಮನೆಗೆ ಬಾ ಅಂತೇಳಿ. ಹೋದ್ರೆ ನನ್ನ ಕೈಯಾಗ ಆರ್ಡರ್ ಕಾಪಿ ಕೊಟ್ಟರು. ಬರೀ ಹಂಗೆ ಅಲ್ಲ, ಈಗೂ ನಿಮ್ಮ ಕೈಯಾಗ ಕೊಡಂಗಿಲ್ಲ, ನಿಮ್ಮ ಮುಖ್ಯಮಂತ್ರಿಗಳಿಗೆ, ನಿಮ್ಮ ಮಂತ್ರಿಗಳಿಗೆ, ನಿಮ್ಮ MLAಗಳಿಗೆ ಕೇಳು, ಅದೇ ನೀರು ಬೇಕಾದದ್ದು ನೀರ, ಅದಕ್ಕೆ ಬೇಕಾಗ್ತಕ್ಕಂಥ ಜಮೀನ ಅವ್ರು ಪಟ್ರು ಅಂತಂದ್ರೆ NTPC ಏನದಲ್ಲ ನಿನ್ನ ಕೈಯಾಗ ಕೊಡ್ತೇವೆ ಅವರು ತಡೀರಿ ಅಂತ ಹೇಳಿ ಇಲ್ಲೇ ಕೂತಾರೆ ನಮ್ಮ ಇವರು. ಅವರಿಗೆ ಮತ್ತು ಆಮೇಲೆ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಮೊದಲು ನೀವು ಹೂ ಅಂದ್ಬಿಡು, ಎಲ್ಲರೂ ನಾವು ಕೊಡ್ತೇವೆ, ನಾವು ನೀರು ಕೊಡ್ತೇವೆ, ಜಮೀನು ಕೊಡ್ತೇವೆ ಅಂತ ಹೇಳಿದಾಗ ಅವಾಗ ಸ್ಯಾಂಕ್ಷನ್ ಆದ ಪತ್ರ ನನ್ನ ಕೈ ಹಾಕೋದು. ಅಂದ್ರೆ ಈಗ ಯಾಕೆ ಹೇಳ್ತೀನಿ ಅಂದ್ರೆ, ಅಭಿವೃದ್ಧಿ ಆಗ್ಬೇಕಂತ ಹೇಳಿ ಬರೀ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮ ಮನೆಗೆ ಕೂತ್ರೆ ಆಗೋದಿಲ್ಲ. ಕಾಲಾಗಿನ ಚಪ್ಪಲ್ ಹರ್ಕೊಂಡು ತಿರುಗಾಡಿದ್ರೆ ಮಾತ್ರ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ. ಈಗ ಇವ್ರೆಲ್ಲ ಹೇಳಿದ್ರೆ ಮಾತ್ರ 7 ನ್ಯಾಷನಲ್ ಆಗ್ಯಾವ, ಹಂಗೆ ಆಗಿಲ್ಲ ಅವು.
ನಾವು ಹೋಗಿ ಅಪ್ಪ ಅಣ್ಣ ಅಂದು ಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ನಾವು ಯಾವ ಕೇಳಿನಿ ನನ್ನ ಅಂತೂ ಒಂದೂ ಇಲ್ಲ ಅಂದಿಲ್ಲ. ರೈಲ್ವೆ ಕೇಳಿದ, ಡಬಲ್ ಹೇಳಿ ರೈಲ್ವೆ ಕೊಟ್ಟರು, ಕರೆಂಟ್ ಅವ್ರ ಕರೆಂಟ್ ನಮ್ಗೆ ಗೊತ್ತಿದ್ದಿದ್ದಿಲ್ಲ, ಅವರೇ ಮಾಡಿಕೊಟ್ರು ಕರೆಂಟ್ ರೈಲ್ವೆ ಇರಲಿ ಬಿಜಾಪುರ್ಗೆ ಅಂತ ಹೇಳಿ. ನೋಡ್ರಿ ಅವ್ರು ಹಿಂದೆನೂ ಹಂಗೆ, ಈಗೂ ನಮ್ಮ ಸರ್ಕಾರ ಬಂದ್ಮೇಲೆ ಒಂದು ಕೆಲಸನೂ ಕೂಡ ನಾನು ನಿಂತಿಲ್ಲ. ಎಲ್ಲ ಕೆಲಸ ಒಂದು ಕೆಲಸ ನಿಂತದ. ಏನಪ್ಪ ಅಂತಂದ್ರೆ ಈ ಬಿಲ್ಡಿನಾಗ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕಾಗಿತ್ತು. ಅದನ್ನು ಆ ಬಿಲ್ಡಿಂಗು ಹಿಂದೆ ಕಾಂಗ್ರೆಸ್ಸಿನ ಸರ್ಕಾರ ಇದ್ದಾಗ ಆ ಬಿಲ್ಡಿಂಗ್ ಕಟ್ಟಿದ್ರು, ಅಲ್ಲಿ ಸರ್ಕಾರದ ಆಗಬೇಕು ಅಂತ ಭಾಳ ಒತ್ತಾಯ ಮಾಡಿದ. ಆದರೂ ಕೂಡ ಅದು ಆಗಿಲ್ಲ. ಅದು ಒಂದು ಕೆಲಸ ಮಾತ್ರ ಉಳಿದದ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿನಮಾನಗಳಲ್ಲಿ ಆ ಕೆಲಸ ಪುನಃ ನಾನು ಕೈಗೆತ್ಕೊಳ್ತೀನಿ. ಜನ ಆರಿಸ್ಕೊಟ್ರೆ ನಾನು ಕೈಗೆತ್ಕೊಳ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಸಾಕಿ ಇನ್ನು ನಾವು ಪಕ್ಷದ ಕಾರ್ಯಕರ್ತರಿಗೆ ಏನು ಹೇಳ್ಬೇಕಪ್ಪ. ನಮ್ಮ ರಾಮಗೌಡರಂತೂ ಹೇಳ್ಯಾರ, ನಮ್ಮ ಅಧ್ಯಕ್ಷ, ಅಲ್ರಿ ನೀವು ಬರೀ ಜೀಪ್ ತಗೊಂಡು ಅಲ್ಲಿ ವಾದ ಇಲ್ಲಿ ವಾದ ಬೀಗಿನ ಬೆಟ್ಟಾದ ಇದು ಅಂದ್ರೆ ಹಂಗೆ ಆಗೋದಿಲ್ಲ. ಅದು ಮೊದಲು ಏನಿರ್ತದ್ದು ಟರ ಫೋನ್ ಹೊಡೆದ್ರು, ಅದು ಫೋನ್ ಕೆಟ್ಟಿರ್ತಿತ್ತು, ಅವ್ನ ನಂಬರ್ ಇದೆ ಹಾಗೆ. ಈಗೇನಿಲ್ಲ, ಅವನವ್ರ ಎಲ್ಲರ ಕೈಯಾಗ ಒಂದೊಂದು ಮೊಬೈಲ್ ಅದಾವ. ನಮ್ಮ ಹೆಂಡತಿ ಬೇರೆ ಊರಾಗಿರ್ತಮ್ಮ, ಬೀಗರು ಬೇರೆ ಊರಾಗಿರ್ತಾರ, ಅವ್ರಿಗೊಂದು ಫೋನ್ ಹೊಡೆಯೋದಪ್ಪ, ನಮ್ಮ ಚಿಂಚಿನಿ ನಿಂತಂದ್ರು ಅವನೊಂದು ಫೋಟೋ ಹಾಕ್ರಿ ಅಂತ ಕಾರ್ಯಕರ್ತರಿಗೆ ಹೇಳ್ಬೇಕು. ಮತ್ತು ನೀವು ಅದನ್ನು ಅಟ್ಟೆ ಹೇಳಕ್ಕೆ ಅಲ್ಲಿಗೆ ಹೋಗ್ಬೇಕು, ಆ ಊರಿಗೆ ಹೈರಾಣ. ಅದೇ ಕೆಲಸನೇ ನಿಮ್ಮ ಬೂತ್ಗಳಲ್ಲಿ ತಲೆ ಕೆಡಿಸ್ಬೇಕು. ಇದು ನಾ ಯಾಕೆ ಹೇಳ್ತೀನಿ ಅಂದ್ರೆ, ಈ ಬೂತ್ನಾಗ ಇರ್ತಕ್ಕಂಥ ಶಕ್ತಿ ಬೇರೆ ಎಲ್ಲಿ ಇಲ್ಲ. ನೀವು ಬೂತ್ನಾಗ 100 ವೋಟ್ ಇತ್ತು ಅಂದ್ರೆ ಅದ್ರಾಗ 80 ವೋಟ್ ಹಾಕ್ಸಿದ್ರೆ ಅದು ಶಕ್ತಿ ಅಲ್ಲ ಅದು. ಮತ್ತು ನೀವು 80 ವೋಟ್ ಹಾಕಿ ಬೇರೆ ಕಡೆ ಹೋಗಿ ಹಾಕ್ಸ್ಲಿಕ್ಕೆ ಸಾಧ್ಯ ಅದ, ಹಾಕೋದಕ್ಕೆ ಆಗೋದಿಲ್ಲ. ಭಾಳ ಆದ್ರೆ ನೀನು ಬೇರೆ ಊರಾಗಿರ್ತಕ್ಕಂಥ ಬೀಗರು 4 ಜನ ಇರ್ತಾರೆ, ಅವ್ರಿಗೆ ವೋಟ್ ಹಾಕ್ತಾರೆ. ಅದಕ್ಕೆ ನಿಮ್ಗೆ ಕೈ ಮುಗಿತೀನಿ. ನಮ್ಮ ಇಲ್ಲಿ ಏನು ಅಂತಂದ್ರೆ ಹಾಲಿನ ಮೇಲೆ ಇರ್ತಕ್ಕಂಥ ಕ್ರೀಮ್ ಏನು ಇರ್ತದ, ಮಲಾಯಿ ಅಂದ್ರೆ ಅದಕ್ಕೆ ಏನಂತೀರಪ್ಪ, ಹಾಲಿನ ಮೇಲೆ ಕೆನೆ ಇದ್ದಂಗೆ ಅದಿರಿ. ಇವತ್ತು ಬಂದವರು ನೀವು ಕರೆ ಕೆನೀರಿ, ಹಾಲಿನ ಮೇಲೆ ಕೆನೆ, ಹಾಲು ಕುಡಿಸ್ದಾಗ ಕೆನೆ ಹ್ಯಾಂಗೆ ಬರ್ತದ, ಉಳುಕಿದವ್ರೆಲ್ಲ ಹಾಲು ಇದ್ದಾಗ. ಈಗ ಮ್ಯಾಲೆ ಕೆನೆ ಅದ, ಈಗ ಬಂದಿರ್ತಕ್ಕಂಥವ್ರು ಎಲ್ಲ ಹಾಲಿನ ಮೇಲೆ ಕೆನೆ ಇದ್ದಂಗೆ. ಅತ್ಯಂತ ಪ್ರಮುಖವಾದ ಕಾರ್ಯಕರ್ತರು ನೀವು ಬಂದಿರಿ. ನಿಮ್ಮ ಕೆಲಸ ಏನಪ್ಪ ಅಂತಂದ್ರೆ, ನಿಮ್ಮ ಬೂತ್ ಮಟ್ಟದಲ್ಲಿ ಎಲ್ಲ ಬೂತ್ ಮಟ್ಟದವರೇ ನಿಮ್ಮ ಮುಂದೆ ಅಲ್ಲ. ನೀವು ಕೆಲವೊಬ್ಬರು ಪ್ರಭಾರಿಗಳಿರ್ತೀರಿ, ಕೆಲವೊಬ್ಬರು ನಿಮ್ಮನ್ನು ನೇಮಕ ಮಾಡಿರ್ತಾರ. ನೀವು ಹಳ್ಳಿಗೆ ಹೋಗಿ ನಿಮ್ಮ ಬೂತ್ ಪ್ರಚಾರ ಮಾಡ್ಬೇಕು ಹೆಚ್ಚಿಗೆ. ನಾವೇನು ಮಾಡಿದ್ರೆ ಏನು, ನಾವೆಲ್ಲರೂ ಕೂಡಿ ಹೋಗೋಣ ಒಂದೆಲ್ಲರೂ ಗುಡ್ಯಾಗ, ಅದು ಈಗ ಗುಡ್ಯಾಗ ಕುಂದ್ರಲಾಕ ಬರೋದಿಲ್ಲ, ಮಣ್ಣ ಶಾಲ್ಯಾಗ ಕುಂದ್ರಲಾಕ. ಎಲ್ಲರೂ ಗಿಡದ ಕೆಳಗೆ ನಿಂತು ನೋಡ್ರಿ ಗೌಡ್ರ ಎಲ್ಲರೂ ಓಟ್ ಹಾಕ್ರಿ ಅಂತ ಅವ್ರು ಹೇಳೋದು, ನಾವು ಹೇಳೋದು, ಇವರು ಎಲ್ಲರೂ ನಮ್ಮ ಪಕ್ಷಕ್ಕೆ ಹಾವಟ ಹಾಕ್ರಿ ಅಂತ ಅವ್ರು ಹೇಳೋದು ಬರೋದು. ಮತ್ತು ಇನ್ನು ಬೂತ್ ಯಾರು ನೋಡು, ಬೂತ್ ಕಾಯವ್ರು ನೀವು. ಅದು ಬೂತಿನ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಆ ಕೆಲಸ ಮಾಡಿದ್ರೆ ಯಾವ ಜನ್ಮದಾಗೂ ನಮ್ಗೆ ಸೋಲಿಲ್ಲ ಅಂಥೇಳಿ ಸೋಲಿಲ್ದಂಗೆ ಆಗ್ತದ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ, ಇದರ ಅನುಭವ ತಾವು ನೋಡಿದ್ದೀವಿ. ಹಿಂದೆ ಉತ್ತರ ಪ್ರದೇಶದಲ್ಲಿ ನಮ್ಮ ಪಕ್ಷದ ಮಂತ್ರಿಗಳಾಗಿದ್ದವರು ಏನು ಪ್ರಯತ್ನ ಮಾಡಿದ್ರು ಅಲ್ಲಿ ಅಂತ ಗೊತ್ತದ. ಏನು ಸುಮ್ಮನೆ ಬಂದು ಆ ಉತ್ತರ ಪ್ರದೇಶದಾಗ ಅಷ್ಟು ಎಲ್ಲ ಯಾವ ಪಕ್ಷನೂ ಗೆಲ್ಲಿಲ್ಲಪ್ಪ. ಇವತ್ತು ನೋಡಿ, ಅವ್ರು ಏನೇ ಆಗಿರ್ಲಿ, ಅದಕ್ಕೆ ನೀವು ಮಾತ್ರ ಪಕ್ಷದ ಬೂತ್ಗಳ ಬಗ್ಗೆ, ಹಳ್ಳಿಗಳಲ್ಲಿರ್ತಕ್ಕಂಥ ಬೂತಿನ ಬಗ್ಗೆ ಹೆಚ್ಚಿನ ನೀವು ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡ್ರೆ ನಮಗೆ ಯಾವ ಕೂಡ ತೊಂದರೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಇನ್ನು ನಮ್ಮ ವಿರೋಧಿಗಳು ಮಾಡ್ತಕ್ಕಂಥ ಚಟುವಟಿಕೆ ಎಲ್ಲರಿಗೂ ಗೊತ್ತದ. ಆದರೆ ನೋಡ್ರಿ, ನಾನು ಸತ್ತ ಬಾಯ, ನಾ ಯಾರಿಗೆ ಅಂತೂ ಮಾತಾಡಂಗಿಲ್ಲ, ನಾ ಯಾರಿಗೆ ಏನು ಅನ್ನಂಗಿಲ್ಲ. ಇನ್ನ ಬೈದ್ರೆ ನಾನು ದಲಿತರಿಗೆ ಒಂದು ಬೈದಿರ್ತೀನಿ, ನಾ ಬೇರೆ ಯಾವ ಸಮಾಜದವ್ರಿಗೆ ಅನ್ನಂಗಿಲ್ಲ, ಯಾರಿಗೂ ನಾನು ಬೆನ್ನಾಗೆ ಅಂತ ಮಾತಾಡ. ಅಂಥದ್ದು ನಾನು ನೀವು ಹೋಗಿ ನಮ್ಮನೆಯವ್ರು ಹುಟ್ಟಿ ಬೇಡ ಅಂತ ಹೇಳಿ ಹೆಂಗ್ರಿ ಬರೀತಾರೆ, ತಿರ್ಚಿ ಬರೀತಾರೆ, ಮತ್ತು ಹಾಗೆ ಮಾಡಂಗಿಲ್ಲ. ಅದಕ್ಕೇನೋ ಮ್ಯಾಲ ಪ್ರಸಾದ ಇಟ್ಟಿಟ್ಟು ಏನೇನೋ ಮಾಡ್ತಾರೆ, ಮಾಡಲಿ. ನಮ್ಮ ಕಡೆಯಿಂದ ಪ್ರಸಾದ ಇಡ್ಲಕ್ಕೂ ಆಗೋದಿಲ್ಲ, ಇಂಥವು ಬರೆಸ್ಲಕ್ಕೂ ಆಗೋದಿಲ್ಲ. ಗುಣಾತ್ಮರ ನೀವು ಯಾರು ಬರೆಸಿರಿ, ಇದು ಯಾರು ಮಾಡಿರಿ, ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಿ, ನಾನು ನಿಜವಾಗಿ ಆ ಸಮಾಜಕ್ಕೆ ಯಾವತ್ತೂ ಕೂಡ ನಮ್ಮ ಸಮಾಜ ದಲಿತ ಸಮಾಜ, ನಾನು ಇರೋದು ಎಲ್ಲಿ, ನಾನು ಓಟ್ ಇರೋದು ಎಲ್ಲಿ ಬರ್ತದ, ನಿಮ್ಗೆ ತಾಂಡ್ಯದಾಗೆ ಊಟದ. ನಾನು ಮತ್ತು ಅವ್ರಿಗೆ ಬೈತೀನ, ನಾನು ತಾಂಡ್ಯದಾಗ ಇದ್ದವ್ರು, ನನ್ನ ಓಟ್ ತಾಂಡ್ಯದಾಗ ಅದರಿ. ಬಿಜಾಪುರ ಊರಾಗಿದ್ರಿ ನೋಡ್ರಿ, ನಿಮ್ಮ ಮುನ್ಸಿಪಾಲ್ಟಿ ಆಗಿ ನಂದು ಭೂತ್ನಾಳ ತಾಂಡ್ಯದಾಗ ನಾನು ಗಂಡಿ ಕುಟುಂಬದ ಓಟ್ ಅಲ್ಲೇನದ, ಅವ್ರಿಗೆ ಹ್ಯಾಂಗೆ ಬೈತೀನಪ್ಪ.
ಅಂದರೆ ಇವರು ಒಟ್ಟಾರೆ ಏನಪ್ಪ ಅಂದ್ರೆ ಕಾಂಗ್ರೆಸ್ ಮುಖಂಡರಿಗೆ, ಕಾಂಗ್ರೆಸ್ ಪಕ್ಷದವರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ನನ್ನ ಮೇಲೆ ಅಪವಾದ ಹೊರಿಸ್ಬೇಕು ಅಂತೇಳಿ ಏನು ಜನ್ಮದಲ್ಲಿ ಸಿಗ್ಲಕ್ಕೆ ಸಾಧ್ಯ ಇಲ್ಲ. ಅವರು ಅಗದಿ ಅದು ಕಂದಿನ ಹಂಚ್ಕೊಂಡು ಹುಡುಕಾಡಿದ್ರು ಅವ್ರಿಗೆ ನನ್ನ ಜನ್ಮದಾಗ ಏನೇನು ತಪ್ಪು ಸಿಗ್ತದ ಅಂದ್ರೆ ಅದು ಸಾಧ್ಯ ಇಲ್ಲ. ನಾನು ಒಬ್ಬ ನಿಜವಾದ, ನಾನು ನನ್ನ ಕುಟುಂಬ ಪರಿಶ್ರಮ ಕುಟುಂಬ. ನನ್ನ ತಾಯಿ ತಂದೆ ಪರಿಶ್ರಮದಲ್ಲಿ ನಮ್ಮನ್ನೆಲ್ಲ ಬೆಳೆಸಿದವರು. ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಒಬ್ಬ ರಾಜಕಾರಣಿಯಾಗಿ 45 ವರ್ಷ ರಾಜಕಾರಣಿ ಮಾಡಿದರೆ ಇವತ್ತು ನನ್ನ ಮನೆ ಬಂಗಾರದ ಕುಂಬೆ ಆಗಬೇಕಾಗಿದೆ. ಆದರೆ ನನ್ನ ಪರಿಶ್ರಮದಿಂದ, ನನ್ನ ಕುಟುಂಬದ ಪರಿಶ್ರಮದಿಂದ ನಾವು ಮುಂದೆ ಬಂದಿದ್ದೀವಿ. ಬರೀ ನನ್ನ ಮಕ್ಕಳು ಶಾಲೆಗೆ ಓದಿಲ್ಲ ಅಂತೇಳಿ ನಾನು ಹೇಳ್ತೀನಿ. 4,000 ರೂಪಾಯಿ ಜಮೀನು ತಗೊಂಡು ಇವತ್ತು ಅದೊಂದು ಎಲ್ಲ ಸಿಟ್ಯಾಗ ಬಂದು ಒಂದೊಂದು ಕೋಟಿ ಆಗ್ಯದ. ನಾನು ವಸೂಲಿ ಹೆಚ್ಚಾದ ತೋರಪ್ಪ ನನ್ನ ಆಟ ಏನಿಲ್ಲ ನೋಡಿ. ಏನೇನೂ ಸಂಬಂಧ ಇಲ್ಲ. ಬೇರೆ ರಾಜಕಾರಣಿಗೆ ನನಗೆ ಏನೂ ಸಂಬಂಧ ಇಲ್ಲ. ನನ್ನ ರಾಜಕಾರಣ ಬೇರೆನೇ ಅದ. ನಾ ಹೊಡ್ತೀನಿ ಗಾಡಿ, ಅವ್ರವ್ರದ್ದು ಹೆಂಗೆ ಬರ್ತದೆ ಅವ್ರು ಹೊಡ್ಕೊತ ಹೊಂಟಾರಪ್ಪ, ಹೋಗಿ ಅವ್ರಿಗೆ ಯಾರಿಗೂ ನಮ್ದು ಅಭ್ಯಂತರ ಅಂತೂ ಇಲ್ಲ. ನಮ್ಮ ರಾಜಕಾರಣ ನೀತಿ ನಾ ಬಿಡೋದಿಲ್ಲ. ಇದಕ್ಕೆ ಕಾರಣೀಭೂತರು ಯಾರು ಅಂದ್ರೆ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ, KH ಪಟೇಲ್ರು ನನಗೆ ತೋರಿಸಿಕೊಟ್ಟಂಥ ಮಾರ್ಗದಲ್ಲಿ ಇವತ್ತು ಕೂಡ ಅವರ ಹೆಜ್ಜೆಯನ್ನಿಟ್ಟು ಇಲ್ಲಿವರೆಗೂ ನನ್ನ ಸಾಧನೆಯನ್ನು ಮಾಡತಕ್ಕಂಥ ಪ್ರಯಾಸ ನನ್ನ ಕಾರ್ಯಕರ್ತರು ಮಾಡ್ಯಾರ. ಮುಂದಿನ ದಿನಮಾನಗಳಲ್ಲೂ ಕೂಡ ಮಾಡ್ತಾರ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಹೇಳಿ, ಮನೆಯಾಗೆಲ್ಲ ಹಿರಿಯರು ಹೇಳ್ತಾರೆ, ಎಂದ ಒಬ್ಬ ಗುರು ಅದನ್ನ ಮುಂದೆ ನನಗೊಂದು ಗುರಿ ಅದ ಅಂತಕ್ಕಂಥ ಮಾತ ಈ ಸಂದರ್ಭದಲ್ಲಿ ಹೇಳಿ, ನಾನು ನನ್ನ ಗುರಿ ಸಾಧಿಸ್ತನ ನಾನಂತೂ ನನಗಂತೂ ದೇವರೇನು ಏನ್ರಿ, ನಾನು ಇಷ್ಟು ಮಾತ್ರ ಗ್ಯಾರಂಟಿ ಅಲ್ಲ. ಭಾಳ ಜನ ಪ್ರಯತ್ನ ಮಾಡ್ಯಾರ, ಅವರೆಲ್ಲ ಸೋತಾರ. ಮುಂದೆ ಏನು ನನಗೆ ಮಾಡ್ಲಿಕ್ಕಾಗೋದಿಲ್ಲ. 73 ವರ್ಷ ನನ್ನ ದೇವರು ನನಗೆ ಇನ್ನು ಆಯುಷ್ಯದಾಗ ಬರೆದು ಕಳಿಸ್ಯಾನ. ನನ್ನ ಕಡೆ ಬರ್ದಾಗ ನಾನು ಯಾರೂ ಏನು ಮಾಡ್ಲಿಕ್ಕಾಗದು. 70 ವರ್ಷ ಬದುಕನವನೇ. ನನ್ನ ಜೀವನದಾಗ ಏನದ ಹಠ ಅದನ್ನು ತೀರಿಸ್ಲಿಕ್ಕೆ ಪ್ರಯತ್ನ ಮಾಡೋವನೇ. ನಾನಂತೂ ಬಿಡೋದಿಲ್ಲ. ಒಬ್ಬ ದಲಿತನಾಗಿ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗಬೇಕು ಅಂತಕ್ಕಂಥ ನನ್ನ ಇಚ್ಛೆ ಆಗ್ತದೋ ಬಿಡ್ತದೋ ಅದನ್ನು ದೇವ್ರಿಗೆ ಬಿಡೋದು, ಆದರೆ ನಾನು ಮಾತ್ರ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಭಾಳ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿನಮಾನಗಳಲ್ಲಿಯೂ ಕೂಡ ನಾ ರಾಜಕಾರಣ ಮಾಡದೇ ಇದ್ರೆ ರಾಜಕಾರಣ ಬಿಟ್ಟು ದೂರ ಇರ್ತೀನಿ ಅಂತಲ್ಲ. ನನ್ನ ಪಕ್ಷದ ಕಾರ್ಯಕರ್ತರು ಇನ್ನು ಈ ಪಕ್ಷ ಬಿಡೋ ಪ್ರಶ್ನೆನೇ ಇಲ್ಲ. ನಾನು ಭಾಳ ಜನ ಕರೆದ್ರು, ನಿಮಗೆ ಬರೀ ನಿಮ್ಗೆ ಟಿಕೆಟ್ ಕೊಡ್ತೇವೆ ಬರೀ ಹೊರಗಡೆ ಹಾಕಲಿ ನಾಚಿಗೆ ಹೋಗ್ತೇವೆ, ನಿಮ್ಮ ಟಿಕೆಟ್ ತಾಯ ಮಾಡಲಿ. ನಾನು ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಆರಾಮಾಗಿ ರಿಟೈರ್ ಆಗಿ ಮನೆಯಾಗಿರ್ತೀನಿ, ಮಕ್ಕಳು ನೋಡಿ ಮತ್ತು ನೀವು ಪ್ರಚಾರ ಮಾಡೋಂಗಿಲ್ಲ ಏನಂದ್ರು. ಮತ್ತು ವಯಸ್ಸಾಗಿದೆ ಅಂತ ನಾನು ಬಿಟ್ಟಿರ್ತಾರೆ ಮಾರಾಯ, ಮತ್ತೆಲ್ಲ ಗುದ್ದಾಡ್ಕೊತ ಹೋಗಿ ಅಂತಕ್ಕಂಥ ಮಾತ ಭಾಳ ಸ್ಪಷ್ಟವಾಗಿ ಹೇಳಿನಿ. ಅದಕ್ಕೆ ನಾ ಇಲ್ಲಿ ಯಾವ ಪಕ್ಷದಲ್ಲಿ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ, ಇಲ್ಲೇ ಸಂಸಾರ ಮಾಡ್ತೀನಿ. ಇದಕ್ಕೆ ಕಾರಣೀಭೂತರು ಯಾರು ಅಂದ್ರೆ ರಾಮಕೃಷ್ಣ ಹೆಗಡೆ ಪಟೇಲ್. ರಾಮಕೃಷ್ಣ ಹೆಗಡೆಯವರು ನನಗಿಲ್ಲಿ ಪಕ್ಷದಾಗ ಹೋಗತ್ತು ಬಾಯಿಲೆ ಹೇಳಲಿಲ್ಲ, ಆದರೆ ಒಂದು ಶಬ್ದ ಮಾತ್ರ ಹೇಳೋದು, ಕೊನೆ ದಿನಮಾನಗಳಲ್ಲಿ ರಮೇಶ ಮುಂದೆ ಯಾವ ಪಕ್ಷನೂ ಈ ರಾಜ್ಯದಲ್ಲಿ ಉಳಿದಿಲ್ಲಪ್ಪ. ಇಡೀ ಹಳ್ಳಿಗೂ ಕೂಡ, ಎಲ್ಲ ಹಳ್ಳಿಗೂ ಕೂಡ ಭಾರತೀಯ ಜನತಾ ಪಕ್ಷ ಬೆಳೀತದ ಅಂತೇಳಿ ಅವ್ರ ಬಾಯಿದ ಮಾತಿನ ಸಲುವಾಗಿ ಈ ಪಕ್ಷಕ್ಕೆ ನಾನು ಮುಂದೆ 2 ವರ್ಷ ಮಾಡಿ ನೋಡ್ರಿ ಎಂಥ ಅದ್ಭುತವಾದಂಥ ಮಾತು ಹೇಳಿದ ಮನುಷ್ಯ. ಪಕ್ಷ ಯಾವುದೂ ಉಳಿಯೋದಿಲ್ಲ ಅಂತ ಹೇಳಿದ್ರು. ಈಗ ಅದು ಸತ್ಯನಾಶ ಆಗಿ ಹೊಂಟದಿ. ಕಾಂಗ್ರೆಸ್ ಪಕ್ಷ ಏನೇನೋ ಮಾಡಿ ಗದ್ದಲ ಮಾಡಿ ನೋಡ್ರಿ, ಸಾಕಷ್ಟು ಜನ ಅಂದ್ರೆ ಈ ಸರ್ಕಾರದಾಗ ದಲಿತರಿಗೆ ಬರಬೇಕಾದಂಥ 11 ಕೋಟಿ ರೂಪಾಯಿ ಅಲ್ರಿ, ಅದು 22 ಕೋಟಿ ರೂಪಾಯಿ ತಗೊಂಡಾರ. ಈಗ 22,000 ಕೋಟಿ ರೂಪಾಯಿ ತಗೊಂಡಾರ. ಬರೀ 11,000 ಕೋಟಿ ಅಲ್ಲ, ಬರೀ ಏನು ಹೇಳ್ತೇವೆ ದಿನ, ಬರೀ 11 ಕೋಟಿ ತಗೊಂಡ್ರೆ 11 ಕೋಟಿ ತಗೊಂಡಾರ. 22 ಕೋಟಿ ರೂಪಾಯಿ, 1,000 ಕೋಟಿ ರೂಪಾಯಿ ದಲಿತರ ಹಣವನ್ನು ಮುಣಗಿಸ್ತಕ್ಕಂಥ ಕೆಲಸ ಮಾಡ್ಯಾರ. ನಾನು ಹಿಂಗೆ ಹೇಳ್ತೀನಿ, ಎದಕ್ಕಪ್ಪ ತಗೊಂಡ್ರಿ? ಇಷ್ಟು ವರ್ಷ ಯಾರು SCPT ಅಮೌಂಟ್ ಕೈ ಹಚ್ಚಿದ್ದಿಲ್ಲ ಯಾವ ಸರ್ಕಾರದವರು. ನೀವು ಕೈ ಹಚ್ಚಿರಿ, ಅದಕ್ಕೆ ನಿಮ್ಗೆ ಪಾಪ ಎಷ್ಟು ಅಂತ ಹೇಳ್ತೇವೆ. ಅದಕ್ಕೆ ಪಾಪ ತಟ್ಟಾದ. ಎಲ್ಲಿ ತಟ್ಟಾದ ನೋಡ್ರಿ, ಹಿಂದೆ ಮಳೆ ಬರ್ತಿತ್ತು, ಒಂದೇರೆ ಮಳೆ ಬರ್ತಿತ್ತು, ಮುಂಗಾರಿ ಏನೇ ಬರ್ತಿತ್ತು, ಹಿಂಗಾರಿ ಏನೇ ಬರ್ತಿತ್ತು. ಯಡಿಯೂರಪ್ಪಣ್ಣ ಪಾಪ ಹೈರಾಣಾಗಿ ಸಣ್ಣ ಮ್ಯಾಕ್ ಏರಿಸ್ಕೊಂಡು ಮುಖ್ಯಮಂತ್ರಿ ಇದ್ದಾಗ ರಾಜ್ಯದ ಉದ್ದಕ್ಕೂ ತಿರುಗಾಡ್ತು. ಎದಕ್ಕೆ ತಿರುಗಾಡ್ತು? ಅಪ್ಪ ಮಳೆ ಬಂದದ, ನಮ್ಮ ಪಾಪ ರೈತರು ಸಾಯ್ಲಾಗತ್ತಾರ, ಅವಕ್ಕೇನ್ರೆ ಆಶ್ರಯ ಮಾಡೋಣ ಅಂತೇಳಿ ತಿರುಗಾಡಿ 5-5 ಲಕ್ಷ ರೂಪಾಯಿ ಒಂದೊಂದು ಮನೆಗೆ ರೊಕ್ಕ ಕೊಟ್ಟಪ್ಪ ಅಂತ ಪುಣ್ಯ ಕೆಲಸ ಮಾಡಿ ಹೋಗ್ಬಿಟ್ಟು ಅವನು ದಲಿತರ ರೊಕ್ಕ ತಗೊಂಡು ನಿಮಗೇನು ಚಲೋ ಮಾಡ್ತಾನ ದೇವರ. ನೀವು ಒಂದಿನ ಮಧ್ಯೆ ಪೂರ 5 ವರ್ಷ ಹೋಗೋದಿಲ್ಲ, ಮಧ್ಯೆ ನೀವು ದಾಟ್ತೀರಿ ಅನ್ನೋದು ಸೂಚನಾ ದೇವರು ನನಗಂತೂ ಪಟ್ಟಾನ ಅಂತಕ್ಕಂಥ ಮಾತುವಾಗಿ
ಹೇಳಿ ಅದೇ ಪಕ್ಷದ ಕಾರ್ಯಕರ್ತರು ನೀವು ಮಾತ್ರ ದಯವಿಟ್ಟು ನಮ್ಗೆ ಸಾಮಾನ್ಯವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸ ನಮ್ಮ ಅಧ್ಯಕ್ಷರು ಮಾಡ್ತಾರೆ. ನಿಮ್ಮ ಕೆಲಸ ಏನು ಅಂದರೆ ನಿಮ್ಮ ಬೂತ್ ಮಟ್ಟದಲ್ಲಿ ನೀವು ಅತ್ಯಂತ ಸದೃಢರಾದ ಯಾವ ಕಾರಣಕ್ಕೂ ನಮ್ಮ ಪಕ್ಷಕ್ಕೆ ತೊಂದರೆ ಆಗೋದಿಲ್ಲ ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ದಯವಿಟ್ಟು ನಾನೇನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕಾರ್ಯಕರ್ತರು ಕ್ಷಮೆ ಮಾಡಿ ಅಂತ ಹೇಳಿ ಮತ್ತೊಂದು ಸಲ ನಮ್ಮೆಲ್ಲರಿಗೆ ಕೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ.